ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ಅವಹೇಳನಕಾರಿ ಹೇಳಿಕೆ ಸಂಬಂಧಿತವಾಗಿ ಈಗ ವಿವಾದ ಎದ್ದಿದೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ನಾಯಕರು, ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ದಾರೆ. ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ಅವಹೇಳನಕಾರಿ ಹೇಳಿಕೆ ಸಂಬಂಧಿತವಾಗಿ ಇದೀಗ ಈ ಪ್ರಕರಣ ಸಂಬಂಧ ಕಾಂಗ್ರೆಸ್ ನಾಯಕರು ಮುಗಿಬೀಳ್ತಾ ಇದ್ದಾರೆ. ಅನಂತ್ ಕುಮಾರ್ ಹೆಗಡೆ ಸ್ವಲ್ಪ ಅತಂತ್ರ ಸ್ಥಿತಿಯಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ಬಿಜೆಪಿಯಲ್ಲಿ ಅವರಿಗೆ ಟಿಕೆಟ್ ಸಿಗಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಒಂದು ರೀತಿ ವಿಚಲಿತರಾಗಿದ್ದಾರೆ. ಆ ಕಾರಣಕ್ಕೆ ಅವರು ಬಾಯಿಗೆ ಬಂದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಆಕ್ಟಿವ್ ಆಗೋ ಸಲುವಾಗಿ ಇಂತಹ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಅನಂತ್ ಕುಮಾರ್ ಹೆಗಡೆ ಮುಂದಾದಂತೆ ಕಾಣಿಸ್ತಾ ಇದೆ. ಬೇಷರತ್ ಅವರು ಕ್ಷಮೆಯನ್ನ ಯಾಚಿಸಬೇಕು ಅಂತ ಕಾಂಗ್ರೆಸ್ ನಾಯಕರು ಅನಂತ್ ಕುಮಾರ್ ಹೆಗಡೆ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ, ಕ್ಷಮೆಗೆ ಆಗ್ರಹಿಸಿದ್ದಾರೆ. ನಾನು ಹಲವಾರು ಬಾರಿ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದೇನೆ, ರಾಜಕಾರಣದಲ್ಲಿ ಒಂದು ಡಿಸೆನ್ಸಿ ಬೇಕು, ಸ್ಟೇಟ್ಮೆಂಟ್ ಸ್ವಿಪ್ ಬೇಕು. ಅನಂತ್ ಕುಮಾರ್ ಹೆಗಡೆ ಅದನ್ನೆಲ್ಲವೂ ಮೀರ್ತಾರೆ. ಲಕ್ಷ್ಮಣ ರೇಖೆ ಅನ್ನೋ ಒಂದು ಇರ್ತದೆ, ಅದೆಲ್ಲ ಮೀರಿ ಮಾತಾಡಿದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ, ಜನ ಅದಕ್ಕೆ ಸ್ಪಂದನೆ ಮಾಡೋದಿಲ್ಲ. ಮತ್ತು ಒಂದು CM ಹುದ್ದೆ, ಸಂವಿಧಾನಾತ್ಮಕವಾದಂಥ ಹುದ್ದೆ, ಪ್ರೈಮ್ ಮಿನಿಸ್ಟರ್ ಹುದ್ದೆ, ಸಂವಿಧಾನಾತ್ಮಕ ಹುದ್ದೆ. ನರೇಂದ್ರ ಮೋದಿ elected prime minister from the people of the India. Siddaramaiah is elected CM of the Karnataka people. ಅಂಥವ್ರ ಬಗ್ಗೆ ನೀವು ಕೀಳಾಗಿ ಮಾತಾಡಿದ್ರಿ. ಈಗ ಸಿದ್ದರಾಮಯ್ಯ ಬಗ್ಗೆ, ಮೋದಿಯವ್ರ ಬಗ್ಗೆ ಕೀಳಾಗಿ ಮಾತಾಡಿದ ಜನ ಒಪ್ತಾರ? ಇಲ್ಲ, ಒಪ್ಪೋದಿಲ್ಲ. ಅದಕ್ಕೆ ನಾನು ಕೇಳ್ತಿದ್ದೀನಿ, ಅನಂತ್ ಕುಮಾರ್ ಹೆಗಡೆಯವರು ಕಳೆದ 4-5 ವರ್ಷದಿಂದ ಎಲ್ಲಿದ್ದರು ಅಂತ ನಾನು ಕೇಳ್ತಿದ್ದೀನಿ. ಚುನಾವಣೆ ಇನ್ನೊಂದು 3 ತಿಂಗಳು ಬಂದ ಲೋಕಸಭಾ ಎಲೆಕ್ಷನ್, ಮತ್ತು ಹಿಂದೂ ಮುಸ್ಲಿಂ ಇವೆಲ್ಲ ಸ್ಟಾರ್ಟ್ ಆಗಿದೆ. ಅಲ್ಲಿ ಕಾರವಾರ ಜನನು ಬಹುಶಃ ಈ ಸಲ ಅರ್ಥ ಮಾಡ್ಕೊತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹೀಗಾಗಿ ಈ ರೀತಿಯಾದಂಥ ಇಂಡಿಸೆಂಟ್ ಸ್ಟೇಟ್ಮೆಂಟ್ಸ್ಗಳನ್ನು ಜನ ಒಪ್ಪೋದಿಲ್ಲ, ರಿಕಗ್ನೈಸ್ ಮಾಡೋದಿಲ್ಲ. ಅನಂತ್ ಕುಮಾರ್ ಹೆಗಡೆ ಅವರಿಗೆ ಪಾಪ ಏನೋ ಹೆಚ್ಚು ಕಮ್ಮಿ ಆಗಿದೆ, ರೆಸ್ಟಲ್ಲಿದ್ದರು, ಈಗ ಬಂದು ಏನೇನೋ ಮಾತಾಡ್ತಾ ಇದ್ದಾರೆ. ಇದು ಜನನೇ ಇದಕ್ಕೆ ಉತ್ತರ ಕೊಡ್ತಾರೆ. ಅಯೋಧ್ಯೆಯ ರಾಮ ಜನ್ಮಭೂಮಿಯ ಪ್ರಾಣ ಪ್ರತಿಷ್ಠಾಪನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಯಕರುಗಳ ಹೇಳಿಕೆಗಳು ಒಂದೊಂದು ಕೂಡ ಈಗ ಬೇರೆ ಬೇರೆ ಆಯಾಮವನ್ನು ಪಡೆದುಕೊಳ್ತಾ ಇದೆ. ಮಿತಿ ಮೀರಿದಂತಹ ಹೇಳಿಕೆಗಳನ್ನು ಕೊಡೋ ಮೂಲಕವಾಗಿ ಒಬ್ಬರನ್ನೊಬ್ಬರು ಕಾಲೆಳೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಅನಂತ್ ಕುಮಾರ್ ಹೆಗಡೆ ಅವರ ಸರದಿ ಕೂಡ ಅದಾಗಿದೆ. ಅಷ್ಟೇ ಅಲ್ಲ, ದೇಶದೊಳಗ ತಂದೆ ಆದಂತ ಬೆಂಬಲಿಗರನ್ನ ಹೊಂದಿದ್ದಾರೆ. ಇನ್ಯಾವ ಪುಟದೋಷಿ ಅನಂತ್ ಹೆಗಡೆ. ನನಗೊಂದು ಸಂಸ್ಕಾರ ಇದೆ, ನಾನು ವಯಸ್ಸಿನ ಚಿಕ್ಕವನಿದ್ದನ್ನು ಸಂಸ್ಕಾರ ನನಗೆ ಕಲಿಸಿದ್ರೆ ನಾನು ಹಿರಿಯ. ಅವರು ನಾನು ಹೆಂಗೆ ಮಾತಾಡುತ್ತೆ ನಾವು ಹಂಗೆ ಉತ್ತರ ಕೊಡ್ಬೇಕಾಗತ್ತೆ. ಇಲ್ಲಿಗೆ ನಿಂದಿರಿಸಿದ ಭಾಳ ಒಳ್ಳೆಯದು. ನಿಂದಿರಿಸಲಿಲ್ಲ ಅಂದರೆ ಉತ್ತರ ಕರ್ನಾಟಕ ಭಾಷೆದೊಳಗನೆ ಅವ್ನು ಹೆಂಗೆ ಉತ್ತರ ಕೊಡ್ಬೇಕು ಇರಲಿ ಅಂತಂತಂದು ಸುಮ್ಮಿದ್ರೆ ಏಕವಚನ ನಮ್ಮ ನಾಯಕರಿಗೆ ಮಾತಾಡೋಂಥದ್ದು ಯೋಗ್ಯತೆ ಇವ್ರಿಗೆ ಇಲ್ಲ. ಇನ್ನು ಈಶ್ವರಪ್ಪರಿಗೆ ಮಾತಾಡ್ತಾರೆ, ಈಶ್ವರಪ್ಪ ಅವ್ರು ಸಿದ್ದರಾಮಯ್ಯರಿಗೆ ಮಾತಾಡ್ತಾರೆ. ಒಂದು ಅವ್ರ ಬಗ್ಗೆ ನಾವು ಇಬ್ಬರ ಬಗ್ಗೆ ನಾವು ಇವತ್ತಿನವರಿಗೆ ಕೆಟ್ಟ ಭಾಷೆ ಒಳಗೆ ನಾವು ಮಾತಾಡೋಲ್ಲ. ಅನಂತ್ ಕುಮಾರ್ ಹೆಗಡೆ ಅದನ್ನೆಲ್ಲ ಅವನ ಭಾಷೆದೊಳಗೆ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಅತಂತ್ರತೆ ಕಾಡ್ತಾ ಇದೆ. ಬಿಜೆಪಿಯಲ್ಲಿ ಅವ್ರಿಗೆ ಸ್ಥಾನ ಸ್ವಲ್ಪ ತೊಂದರೆಯಲ್ಲಿದೆ. ಬಹುಶಃ ಟಿಕೆಟ್ ಕೊಡುವುದು ಅಂತಕ್ಕಂಥ ಘಟನೆ. ಮೋರೆಯವರು ಅವರು ಆ ಪ್ರಚೋದನಕಾರಿಯ ಮಾತುಗಳಲ್ಲಿ ಯಾರ ಬಗ್ಗೆ ಮಾತಾಡಿದ್ರು? ಅವರು ಹಿಂದ್ಗಡೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದ್ರು. ಈಗ ಅನಂತ್ ಕುಮಾರ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಯಾರಿಗೆ ಹಿತ ತರ್ತಾರೆ?